ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ. ಅದನ್ನು ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ, ನಾನು ಹೇಳಿಲ್ಲ ಅಂತ. ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು, ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ. ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ. ಬಹುಶಃ ಅವರು ಮಾತಾಡೋದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ. ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯ್ತೋ ಮಾತಾಡಿದ್ದೀನಿ, ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದಷ್ಟನಾರು ಕಡಿಮೆ ಆಗೋದೇನೋ, ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದೇನೋ. ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ, ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ. ಅವರು ಆ ಥರ ಚಾಲೆಂಜ್ ಮಾಡೋಂಗಿದ್ರೆ ನಮ್ಮ ಲಕ್ಷ್ಮಿಯವರು ಹೇಳ್ದಾಗೆ ಒಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವ, ಮೀಟಿಂಗ್ ಮಾತಾಡ್ತಾರೆ. ಆಯ್ತು, ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಯಾರಾದ್ರೂ ರೀ ಒಬ್ರು ಕೇಂದ್ರ ಸಚಿವರಾಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅವ್ನು ಏನು ಹೇಳೋದು? ನಾನು ತೀರಾ ಅಲ್ಲಲ್ಲ, ಯಾರಾದ್ರೂ ಎನ್ಕೌಂಟ್ರ್ ಮಾಡೋ ಅಂಥಕ್ಕೂ ಇದಕ್ಕೂ ಸಂದರ್ಭ ಏನಿದೆ? ಅವರು ಆಯಿತು, ಅವ್ರ ಹತ್ರ ಅನೇಕ ಏಜೆನ್ಸಿಗಳಿದಾವಲ್ಲ, ತನಿಖೆ ಮಾಡಿಸ್ಲಿ. ಸೊ ಅವ್ರು ಆ ಆರೋಪ ಮಾಡಲಿಕ್ಕೆ ಇರೋದು BJPಯವರು JDS ಅವರು ಮಾಡಬಾರ್ದು, ತಪ್ಪು ಮಾಡ್ಕೊಂಡಿದ್ದಾರೆ. ಆ ತಪ್ಪನ್ನು ಮುಚ್ಚಾಕ್ಲಿಕ್ಕೆ ನಿರಂತರವಾಗಿ ಏನಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೆಲ್ಲ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಲಿ, ಆ ಥರದ್ದೇನು ನಮ್ಮಲ್ಲಿ ನಾವು ನೋಡಿಲ್ಲ. ಈ ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ಇಲಾಖೆಯ ಜವಾಬ್ದಾರಿ. ಸೊ ಇವರೇ ಡಿಕ್ಲೇರ್ ಮಾಡಿಬಿಟ್ರೆ ಕಾನೂನು ದುರುಪಯೋಗಗೊಳಿಸ್ಕೊತಾ ಇದೆ ಅಂತ ನಾವು ಯಾಕೆ ದುರುಪಯೋಗಗೊಳಿಸ್ಕೊಳ್ಳೋ ಅಂತ ಯಾವತ್ತೂ ಆ ಉದ್ದರ್ತನ ಮಾಡೋಕ್ಕೆ ಹೋಗಿಲ್ಲ. ಎಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕೋ ಅಲ್ಲಿ ವಹಿಸಿ. ಯಾರು ಬೆಳೆಸ್ತಾ ಇರೋರು? ಅವರು ಬೆಳಗ್ಗೆ ಎದ್ದರೆ ದೇವಸ್ಥಾನಕ್ಕೆ ಬನ್ನಿ ಅಥವಾ ಇಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡ್ತಾ ಇರೋರು ಯಾರು? ಅವರೇ ತಾನೇ. ಅವರೆಲ್ಲರೂ ಒಂದು ಹಂತಕ್ಕೆ ಕ್ಲೋಸ್ ಮಾಡುವಂಥ ಪ್ರಯತ್ನ CT ರವಿ ಆಗಲಿ BJPಯವರಾಗಲಿ ಜನತಾದಳದವರೇ ಪ್ರಯತ್ನ ಮಾಡಿದ್ದಾರೆ. ಅವ್ರು ಪ್ರಯತ್ನನೇ ಮಾಡಿಲ್ಲ ಕ್ಲೋಸ್ ಮಾಡೋದಕ್ಕೆ, ಮುಂದುವರ್ಸುವಂಥ ಪ್ರಯತ್ನ ಅವರೇ ಮಾಡ್ತಾರೆ. ಏನೇನಾದ್ರು ಕನ್ಫ್ಯೂಷನ್ ಅದು ಮೊದಲಿಂದ ಪ್ರಾರಂಭ ಮಾಡ್ಕೊಂಬಂದಿರೋದು ಇದಲ್ವ? ಅವರು ಇಲ್ಲದೆ ಇರೋದನ್ನೇ ವಿಚಾರನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಗ್ಯಾರಂಟಿ ಸ್ಟಾರ್ಟ್ ಗೌರ್ಮೆಂಟ್ ಯಾವತ್ತು ಫಾರಮ್ ಆಯಿತು ಇಲ್ಲಿವರೆಗೆ ಒಂದಲ್ಲ ಒಂದು ಇಶ್ಯೂನ ಏನಾಯಿತು? ಕೊನೆಗೆ ಎಲ್ಲ ಸಕ್ಸಸ್ ಆಗ್ತಾಯಿದ್ದೀವಿ. 3 ರಿಸಲ್ಟ್ ಕೊಟ್ಟಾದ್ಮೇಲೂ ಅವ್ರು ಇನ್ನೂ ಸಮಾಧಾನ ಆಗ್ತಾಯಿಲ್ಲ. ಸ್ವಲ್ಪ ದಿವಸ ನಮ್ಮನ್ನು ಮಾರ್ಗದರ್ಶನ ಮಾಡಲಿ, ತೊಂದರೆ ಇಲ್ಲ. ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಮ್ಮ ತಪ್ಪು ಹುಡುಕಿ ಹೇಳಿ ಅದನ್ನು ಒಪ್ಕೋತೀವಿ. ಸಾರ್ವಜನಿಕ ಇಶ್ಯೂ ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಎಷ್ಟು ಮಾತಾಡಿದ್ರು ಅದೇನು ಪ್ರಯೋಜನ ಆಗಲ್ಲ.